ವೇದಿಕೆ ಮೇಲೆ ಆಶೀನರಂಥ ಆತ್ಮೀಯರಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯ ಮಾರ್ಗದರ್ಶಕರಾದಂಥ ಎಸ್ ಟಿ ಕುಲಕರ್ಣಿ ಸರ್ಗಳೇ ಹಾಗೂ ಡಾಕ್ಟರ್ ಇಲಿಯಾಸ್ ಜಾಲಗೇರಿ ಅವರೇ, ಡಾಕ್ಟರ್ ಇಸ್ಮಾಯಿಲ್ ಮೊಗಲಾಯಿ ಅವರೇ, ಚೌಧರಿ ಗುರುಗಳೇ, ಸಿದ್ದು ಬುಳ್ಳಾವರವರೇ, ಅವರಿವರದೇ ವೇದಿಕೆ ಮೇಲೆ ಆಶೀನಂಥ ಗೌರವಾನ್ವಿತ ಎಲ್ಲ ಬಂಧುಗಳೇ, ಇಲ್ಲಿ ನಿರಂತರನ್ನ ಎಲ್ಲ ಸೋದರ ಸೋದರಿಯರೇ, ಪಾಲಕ ಪ್ರತಿನಿಧಿಗಳೇ, ವಿದ್ಯಾರ್ಥಿಗಳೇ, ಬಹುಶಃ ತಾವೆಲ್ಲ ನಮ್ಮ ಮಾತುಕ್ಕಿಂತ ನೀವು ಕಾತುರದಿಂದ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ತಾವೆಲ್ಲ ನೋಡಲು ಕೂತಿದ್ದೇವೆ. ಬಹುಶಃ ನಾನು ಹೇಳುವುದಿಷ್ಟೇ, ನಿಮ್ಮ ಮಕ್ಕಳಿಗೆ ಏನೇ ಮಾಡಿರಿ, ಡಾಕ್ಟರ್ ಮಾಡಿರಿ, ಇಂಜಿನಿಯರ್ ಮಾಡಿರಿ, ಏನೇ ಮಾಡಿರಿ, ಆದರೆ ಮೊದಲು ಮಾನವನಾಗುವಂಥ ಗುಣಗಳನ್ನು ಅವರಲ್ಲಿ ಕಲಿಸುವಂಥ ಪ್ರೀತಿಯ ಹೃದಯವನ್ನು, ತಾಯಿ ಹೃದಯವನ್ನು ಬೆಳೆಸುವಂಥ, ತಂದೆಯ ಜವಾಬ್ದಾರಿಯ ಬರುವಂಥ ಗುಣಗಳನ್ನು ಬೆಳೆಸುವಂಥ ಮಕ್ಕಳು ಇವತ್ತು ತಯಾರಾಗಬೇಕಾಗಿದೆ. ಈ ದೇಶವನ್ನು ಪ್ರೀತಿಸುವಂಥ ಮಕ್ಕಳು ಬೇಕಾಗಿದ್ರೆ ನಮಗೆ. ಅದಕ್ಕಾಗಿ ಬಹುಶಃ ಇಲ್ಲೇನಿದೆ, ಬಹುಶಃ ಭಾರತ ದೇಶದಲ್ಲಿ ನಾವೆಲ್ಲ ಅನೇಕ ಡಾಕ್ಟರ್ ಇಂಜಿನಿಯರ್ಗಳೆಲ್ಲ ತಯಾರು ಮಾಡ್ತೀವಿ ಈ ನೆಲದಲ್ಲಿ. ಆದರೆ ಇಲ್ಲಿ ತಯಾರಾದಂಥ ನಮ್ಮ ಮಕ್ಕಳು, ಅವರ ಸೇವೆ ನಮ್ಮ ಭಾರತಕ್ಕೆ ಸಿಗ್ತಾ ಇಲ್ಲ, ವಿದೇಶಿ ನೆಲಕ್ಕೆ ಇವತ್ತು ಮಾರಾಟ ಆಗ್ತಾ ಇದೆ. ಅದಕ್ಕಾಗಿ ಅವರ ಸೇವೆ ನಮ್ಮ ಮಕ್ಕಳು ಇವತ್ತು ನಮ್ಮ ಭಾರತಕ್ಕೆ ಸಿಗಬೇಕಾಗಿದೆ. ಅದಕ್ಕಾಗಿ ಅಂತ ಮಕ್ಕಳು ಇವತ್ತು ನಮಗೆ ಬೇಕಾಗಿದೆ. ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ಈ LIT ಸಂಸ್ಥೆಯ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನು ಅನೇಕ ಆಡಿದ್ದಾರೆ. ಬಹುಶಃ ಇದೊಂದು ಪ್ರತಿಷ್ಠಿತ, ಸಿಂದಗಿಯ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದು, ಬಹುಶಃ ಬಹಳ ವೇಗವಾಗಿ ಬೆಳೆದಂಥ ಇದೊಂದು ಸಂಸ್ಥೆ. ಈ ಸಂಸ್ಥೆ ಇನ್ನು ಹೆಮ್ಮರವಾಗಿ ಬೆಳೆಯಲಿ. ಈ ವರ್ಷ ಇಲ್ಲಿ ಕಲಿತಂಥ ಅನೇಕ ನನ್ನ ಮಕ್ಕಳು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಕಲಿತು ನೀವು ಬಹುಶಃ ಅದೇ ಹೊರದೇಶಕ್ಕೂ ಹೋದರೂ ನಿಮ್ಮ ತಾಯಿ ಗುಣವನ್ನು ತಾವು ಪ್ರೀತಿಸಬೇಕಾಗಿದೆ. ಬಹುಶಃ ನಾನು ಒಂದು ಹಿಂದೆ ಪತ್ರಿಕೆಯಲ್ಲಿ ಓದಿದ್ದೆ, ಒಬ್ಬ ಕೋಟ್ಯಾಧೀಶ, ಅನೇಕ ಇವತ್ತು ಭಾರತದಲ್ಲಿ ಇದ್ದಂಥ ಅನೇಕ ಕೋಟ್ಯಾಧೀಶ ಅವರ ಮಗ ಹಾರಲ್ಲಿದ್ರೆ ತಂದೆ ತಾಯಿ ತಿಳ್ಕೊಂಡಾಗ ಅವರ ಶವ ಸಂಸ್ಕಾರಕ್ಕೆ ಮಗ ಬರಲಿಲ್ಲ. ಅಂತ ಮಕ್ಕಳು ನಮಗೆ ಬೇಕಾಗಿಲ್ಲ. ಇವತ್ತು ಸಂಸ್ಕಾರಯುತ ಮಕ್ಕಳು ಬೇಕಾಗಿದೆ, ಸಂಸ್ಕಾರಯುತ ಶಿಕ್ಷಣ ನಮಗೆ ಬೇಕಾಗಿದೆ. ಅದಕ್ಕಾಗಿ ಅಂತ ಸಂಸ್ಕಾರಯುತ ಶಿಕ್ಷಣವನ್ನು ಪಡೆಯೋಣ ಅಂತ ಹೇಳಿ ಇವತ್ತು ನಮ್ಮೆಲ್ಲ ಈ ಸಂಸ್ಥೆಯಿಂದ ಪಡೆಯೋಣ. ನಾವೆಲ್ಲ ಗೌರವಯುತ ಬದುಕನ್ನು ಸಾಗಿಸೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.